ನಾವು ಅಟ್ಲೀಸ್ಟು ಜನಗಳನ್ನ ಕೇಳ್ತೀವಿ ಮಾತಾಡಿಸ್ತೀವಿ ಅಂತ. ಸರ್ ಬನ್ನಿ, ಹೆಂಗೈತೆ ರಾಜಕೀಯ? ಯಾರು ಗೆಲ್ಲಬೇಕು ನಿಮಗೆ? ಬಿ ಜೆ ಪಿನ ಕಾಂಗ್ರೆಸ್ಸಾ? ಸೋಮಣ್ಣನ ಮುದ್ದನ್ಮೇಗೌಡ್ರ? ಸರ್ ತುಮಕೂರಲ್ಲಿ ಮುದ್ದನ್ಮೇಗೌಡ್ರೆ ಬರಬೇಕು ಸರ್. ಕಾಂಗ್ರೆಸ್ ಬರಬೇಕು ಅಂತ? ಕಾಂಗ್ರೆಸ್ ಬರಬೇಕು ಯಾಕೆ ಸರ್? ಕೆಲಸಗಳು ಮಾಡಿಸ್ತಾರೆ ಅವ್ರುಗಳು, ತುಂಬ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ವಿ ಸೋಮಣ್ಣವ್ರು ಈ ಸತಿ ಮೊದಲ ಬಾರಿ ತುಮಕೂರಿಗೆ ನಿಂತ್ಕೊಂತಾ ಇರೋದು ಅನ್ಸುತ್ತೆ. ಮುದ್ದನ್ಮೇಗೌಡರು ಆಲ್ರೆಡಿ ಒಂದ್ಸಲಿ ಗೆದ್ದಿದ್ದಾರೆ. ಮುದ್ದನ್ಮೇಗೌಡ್ರೆ ಬರಬೇಕು ಅಂತ ನಮ್ಮ ಅನಿಸಿಕೆ. ಇಲ್ಲಿ ನಾಡಿ ಮಿಡಿತ ಮುದ್ದನ್ಮೇಗೌಡ್ರಿಗೆ? ಹೌದೌದು. ಪಕ್ಷ ಅಂತ ಹೇಳಿ ಮುದ್ದನ್ಮೇಗೌಡ್ರು ಅಂತೀರಾ ಅಥವಾ ವ್ಯಕ್ತಿ ಅಂತ ಹೇಳಿ ಮುದ್ದನ್ಮೇಗೌಡ್ರು? ವ್ಯಕ್ತಿ ಮತ್ತೆ ಪಕ್ಷ ಎರಡು ಸೇರಿ ಹೇಳ್ತಿದ್ವಿ. ಈಗ ಮೋದಿ ಅಂತ ಬಂದಾಗ ಸರ್ ಕೇಂದ್ರ ಸರ್ಕಾರದಲ್ಲಿ ಮೋದಿನೇ ಬರಬೇಕು. ಯಾಕೆಂದ್ರೆ ನಮ್ಮ ಭಾರತದ ಇದು ನೀವು ಮತ ಹಾಕ್ತಿರೋದೇ ಕೇಂದ್ರಕ್ಕಲ್ಲ? ಹೌದೌದು ಕರೆಕ್ಟು. ಬಟ್ ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಎಂ ಪಿ ಎಲೆಕ್ಷನಲ್ಲಿ ಗೆಲ್ಲೋದು ಮುದ್ದನ್ಮೇಗೌಡರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವ್ಯಕ್ತಿ ಇರಬೇಕು, ಇಲ್ಲಿ ನಾಡಿ ಮಿಡಿತ ಗೊತ್ತಿರಬೇಕು. ಹಂಗೆ ಬನ್ನಿ, ಮಾರ್ಕೆಟ್ ಒಳಗಡೆ ತುಂಬ ಜನರಿದ್ದಾರೆ, ಮಾತಾಡ್ಸೋಣ. ಯಾಕೆ ಅಂತಂದರೆ ನಾವು ಮೇಯ್ನ್ ಫೋಕಸ್ ಮಾಡಬೇಕಾಗಿರೋದೆ ಈ ಥರ ಬೀದಿ ಬದಿ ವ್ಯಾಪಾರಸ್ಥರು. ಕಷ್ಟಪಡೋರೆ ಅವರು. ಅವ್ರಿಗೆ ಗೊತ್ತಿರುತ್ತೆ ರಾಜಕೀಯ ಯಾವ ರೀತಿ ಇರುತ್ತೆ ಇಲ್ಲಿ ಅಂತೇಳಿ. ಅಣ್ಣ ಸರ್ ನಮಸ್ತೆ. ನಿಮ್ಮ ಹೆಸರು? ನರಸಿಂಹಮೂರ್ತಿ ಸರ್. ಅವ್ರೇನಾಗ್ಬೇಕು ನಿಮಗೆ? ವೈಫ್. ಗಂಡ ಹೆಂಡತಿ, ಹಾಂ. ಪತಿ ಪತ್ನಿ ಇಬ್ಬರು ಕುತ್ಕೊಂಡು ಹೂ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಿದ್ದೀರಾ ಈ ಬಿಸಿಲಲ್ಲಿ. ಸರ್ಕಾರ ನಿಮಗೇನು ಸಹಾಯ ಮಾಡಿದೆ? ಮತ್ತೊಂದು ಕಡೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರು ಬರಬೇಕು? ಸರ್ಕಾರ ಏನು ಪಕ್ಷದಲ್ಲಿ ಬಂದ್ರು ನಾವು ದುಡ್ಕೊಂಡು ತಿನ್ನೋದೇನು ತಪ್ಪದಿಲ್ಲ, ಹೌದಲ್ವಾ? ಯಾರಾದ್ರೂ ಬರ್ಬೋದು ಅಷ್ಟೇ. ಅವ್ನು ಮಾತಾಡ್ಸಿ. ಅಲ್ಲ, ನೀವು ಹೇಳಿ, ನಿಮಗೆ ಮೋದಿ ಬಂದ್ರೆ ಒಳ್ಳೇದಾ? ಈಗ ವಿ ಸೋಮಣ್ಣನ ಮುದ್ದನ್ಮೇಗೌಡ್ರ? ಸರ್ ನೀವು ಹೇಳಿ, ವಿ ಸೋಮಣ್ಣನ ಮುದ್ದನ್ಮೇಗೌಡ್ರ? ಸೋಮಣ್ಣನೇ ಅನ್ಸುತ್ತೆ. ನೋಡ್ಬೇಕು ಸರ್, ಕಾದ್ ನೋಡ್ಬೇಕು. ಓಕೆ ಬನ್ನಿ ಸರ್, ಬನ್ನಿ. ಈಗ ತುಮಕೂರು ಕ್ಷೇತ್ರದಲ್ಲಿ ಇವತ್ತು ತುಮಕೂರು ಕ್ಷೇತ್ರಕ್ಕೆ ಲೋಕಲ್ ಆಗಿರೋರು ಬೇಕಾ ಇಲ್ಲ ಹೊರಗಡೆಯಿಂದ ಬಂದಿರೋರಿಗೆ ಬೇಕಾ ಹೇಳಿ ನೀವು. ನಿಮಗೇನು ಬೇಕು? ನಮಗೆ ಲೋಕಲ್ ಆಗಿ ದಿನ ಬೆಳಗಾದ್ರೆ ಸಿಗೋಂಥ ವ್ಯಕ್ತಿಗಳು ಈಗ ಸಿಗಬೇಕು ಅಂತೀರಾ? ಹೌದು. ಈಗ ಪ್ರೆಸೆಂಟಿಗೆ ಬೇಕು ಅಂದ್ರೂ ಆಫೀಸಲ್ಲಿ ಇದ್ದಾರೆ ಅನ್ನೋ ಲೆಕ್ಕಕ್ಕೆ ಸಿಗಬೇಕು. ಏನೋ ಒಂದು ಸಮಸ್ಯೆ ಆಯ್ತು, ಪಟ್ಟಂತ ಹೋಗ್ಬೇಕು, ಕೈಗೆ ಸಿಗಬೇಕು. ಮುದ್ದನ್ಮೇಗೌಡರು ಓಕೆ ಆಗುತ್ತೆ. ಮುದ್ದನ್ಮೇಗೌಡರು ಓಕೆ. ಪಕ್ಷ ಬರೋ ಲೆಕ್ಕಾಚಾರ ಅಲ್ಲ? ಲೆಕ್ಕ ಅಲ್ಲ, ಪಕ್ಷ ಯಾರು ಬೇಕಾದ್ರೂ ನಾನೊಂದು ಬರ್ತೀನಿ. ಮೋದಿ ಅಂತ ಬಂದಾಗ ಅಥವಾ ರಾಹುಲ್ ಗಾಂಧಿ ಅಂತ ಬಂದಾಗ, ಅಥವಾ ರಾಹುಲ್ ಗಾಂಧಿನೋ ಖರ್ಗೆನೋ ಅವ್ರವ್ರು ಇನ್ನೂ ಡಿಸೈಡ್ ಮಾಡ್ತಾರೆ ಇಂಡಿ ಒಕ್ಕೂಟದಲ್ಲಿ. ಒಂದು ಮೋದಿ ಅಂತೂ ಫಿಕ್ಸು, ಸರಿನಾ? ಬಂದಾಗ ಈಗ ಹೇಳಿ, ಈ ಅಲೆಯನ್ನು ನೋಡಿದಾಗ ಪ್ರೆಸೆಂಟು ದೇಶದ ಲೆಕ್ಕಕ್ಕೆ ಹೋದ್ರೆ ಮೋದಿ. ಇನ್ನು ಲೋಕಲ್ ದೇಶ ಚುನಾವಣೆ ಅಲ್ಲ, ರಾಜ್ಯ ಚುನಾವಣೆ ಆದ್ರೂ ಪ್ರೆಸೆಂಟ್ ಈಗ ಸಿಗೋಂಥ ವ್ಯಕ್ತಿ ನಮಗೆ ದೇಶ ನೋಡಕ್ಕಾಗಲ್ಲ. ಪ್ರೆಸೆಂಟ್ ಈಗ ನಮಗೆ ಬೇಡಪ್ಪ ಪಕ್ಷ, ನಮ್ಮ ಮುದ್ದನ್ಮೇಗೌಡರು ಕೈ ಸಿಗ್ತಾರೆ ಬೇಕು. ದೇಶಕ್ಕೆ ಮೋದಿ ಇರಲಿ. ಪ್ರೆಸೆಂಟ್ ಈಗ ಅಲ್ಲಿಗೆ ಸ್ಥಳೀಯರನ್ನ ಆಯ್ಕೆ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಅಡುತ್ತಾ ಅಂತ. ಪಕ್ಷ ಲೆಕ್ಕ ಅಲ್ಲ, ವ್ಯಕ್ತಿ ಮುಖ್ಯ. ವ್ಯಕ್ತಿ ಮುಖ್ಯ. ದೇಶಕ್ಕೆ ಪ್ರಧಾನಿಯಾಗಿ ಮೋದಿ ಇರಲಿ, ಈ ಲೋಕಲ್ಗೆ ಕಾಂಗ್ರೆಸ್ ಮುದ್ದನ್ಮೇಗೌಡ. ಏನಂತೀರಾ ಅಣ್ಣ? ಏನಂತೀರಾ? ಸ್ವಾಮಿ, ಅಲ್ಲ, ಯಾರು ಬರಬೇಕು ಅಂತೀರಾ? ಕೇಂದ್ರದ ಬಗ್ಗೆ ಬಿಜೆಪಿ ಬರಬೇಕು ಅಷ್ಟೇ. ಈಗ ಕೇಂದ್ರ ಚುನಾವಣೆ ಇದು. ಕೇಂದ್ರ ಬಗ್ಗೆ ಬಿಜೆಪಿ ಬರಬೇಕು. ಮೋದಿ ಬರಬೇಕು. ಯಾಕೆ ಬರಬೇಕು? ಅವ್ರ ಆಡಳಿತ ಚೆನ್ನಾಗಿದೆ. ಏನು ಆಡಳಿತ? ಆಡಳಿತ ಅಂದ್ರೆ ದೇಶದ ಆಡಳಿತ ಚೆನ್ನಾಗಿದೆ. ಯಾವ ತರ ಆಡಳಿತ? ಹೆಂಗ್ ಬೇಕಾದ್ರೆ ತಿಳ್ಕೊಳ್ಳಿ ನೀವು. ವೈಯಕ್ತಿಕವಾಗಿ ಆಡಳಿತ ಅಂದ್ರೆ ಎಂತದ್ದು? ಹಂಗಾರೆ ಕಾಂಗ್ರೆಸ್ ಅಂತ ಆಡಳಿತ ಕೊಡಲ್ವಾ? ಇಲ್ಲ 60 ವರ್ಷ ಏನ್ ಮಾಡಿದ್ರು? 60 ವರ್ಷ ಪ್ರಶ್ನೆಗಿನ್ನ ಇಲ್ಲಿ 60 ವರ್ಷ ಏನ್ ಮಾಡಿದ್ರು? ಅವ್ರು ಮಾಡ್ಕೊಟ್ಟಿರೋ ಬೇಸಿಕ್ ಫೌಂಡೇಶನ್ ಇಂದ ಇವ್ರು ಮೇಲಿದ್ದಾರೆ. ಹೇಳ್ಕೊಂಬಂದಿರ ಅಷ್ಟೇ, ಅವರು ಹೇಳ್ಕೊಂಬಂದಿರ ಅಷ್ಟೇ. ಏನೇನು ಸಾಲ ಮಾಡ್ಬೇಕಲ್ವಾ? ಸುಮ್ಮನೆ ಹೇಳ್ಕೊಂಬಂದ್ಬಿಟ್ಟಾಯ್ತು. ಹೇಳ್ತವ್ರಪ್ಪ, 60 ವರ್ಷ ಫೌಂಡೇಶನ್ ಹಾಕೊಟ್ರೆ ನಾವು ಫೌಂಡೇಶನ್ ಹಾಕಿವ್ರೆ. ಎಷ್ಟು ದಿನ ಬೇಕು ಫೌಂಡೇಶನ್ ಹಾಕಕ್ಕೆ? ನೀನು ಎಷ್ಟು ದಿನ ಬೇಕ್ರಿ? ಸರ್ ಫೌಂಡೇಶನ್ 60 ವರ್ಷದ ಪ್ರಶ್ನೆ ಬರಲ್ಲ ಇಲ್ಲಿ. ಏನ್ ಗೊತ್ತಾ, ಫೌಂಡೇಶನ್ ಗಟ್ಟಿದ್ರೆ ತಾನೇ ಮೇಲೆ ಮನೆ ಕಟ್ಟಕ್ಕಾಗೋದು. ಇಲ್ವಲ್ಲ ಫೌಂಡೇಶನ್ ಹೇಳ್ಕೊಂಬಂದಿರೋದು ಅಷ್ಟೇ ಅವರು. ಯಾರು ಬರಬೇಕು ಅಂತೀರಾ ಈ ಬಾರಿ ಲೋಕಸಭೆ ಚುನಾವಣೆಗೆ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯಾಕೆ ಬಿಜೆಪಿ ಬರಬೇಕು? ಬಿಜೆಪಿ ಮೋದಿ ಅವರು ತುಂಬಾ ಒಳ್ಳೇದು ಮಾಡಿದ್ದಾರೆ. ನಮ್ಮ ಮೋದಿಯಿಂದ ನಾವು ಕೊರೋನಾ ವೈರಸ್ ಬಂದಾಗ ಅವರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಆ ಕಡೆ ಈ ಕಡೆ ಹೋಗೋ ಬೇರೆ ದೇಶದಿಂದ ಬರೋರ್ನೆಲ್ಲ ಸ್ವಲ್ಪ ತಡೆದಿದ್ರು. ಅವಾಗ ಸ್ವಲ್ಪ ಲಾಕ್ಡೌನ್ ಮಾಡಿ ನಮ್ಗೆ ಜೀವಗಳನ್ನ ಉಳಿಸಿದ್ದಾರೆ. ಅವರೇ ಬರಬೇಕು. ಮತ್ತೆ ಅವರು ಪಾಕಿಸ್ತಾನದಲ್ಲಿ ನಮಗೆ ದಂಗೆ ಎದ್ದಿದ್ದಾಗ ಅವ್ರು ಸ್ವಲ್ಪ ನಮ್ಗೆ ಇದು ಮಾಡಿರಲ್ಲ, ಅವರೇ ಬರಬೇಕು. ಮತ್ತೆ ಇದು ಬಳೆ ಪರಿಹಾರ ಅಂತ ರೈತರಿಗೆಲ್ಲ ಒಳ್ಳೇದು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸನೂ ಕೊಡಿಸ್ತಿದ್ದಾರೆ. ಅವರೇ ಬರಬೇಕು. ಕಾಂಗ್ರೆಸ್ ಯಾಕೆ ಬೇಡ ಅಂತೀರಾ? ಕಾಂಗ್ರೆಸ್ ಬರಲಿ, ಆದ್ರೆ ಕಾಂಗ್ರೆಸ್ ಇಂದ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಬಂದ್ರೇನೆ ಒಳ್ಳೇದು ಹಂಗಂತೀರಾ? ಈಗ ವಿ ಸೋಮಣ್ಣ ಮತ್ತೆ ಮುದ್ದನ್ಮೇಗೌಡರು ಟಿಕೆಟ್ ಅನೌನ್ಸ್ ಆಗಿದೆ. ಎಲ್ಲ ಒಂದ್ ಕಡೆ ವಿ ಸೋಮಣ್ಣ ಬೇರೆ ಕಡೆ ಆಯ್ತು ಅನ್ನೋದೊಂದು ಹಂಗೆ ಚರ್ಚೆ. ಸ್ಥಳೀಯರಿದ್ರೆ ಚೆನ್ನಾಗಿತ್ತು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಅಭಿಪ್ರಾಯ ಏನಿಲ್ಲ. ಒಟ್ಟಲ್ಲಿ ಸೀದಾ ಮೋದಿಗೆ ಹಿಂಗೆ ಹೋದ್ರೆ ಸಾಕು, ಓಟು ಜೈ ಅಂತ. ಜೈ ಮೋದಿಜಿ. ಥ್ಯಾಂಕ್ ಯು. ಓಹೋ, ಒಂದು ಅರಳಿಕಟ್ಟೆ ಸಿದ್ಧವಾಗಿದೆ ಈಗ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ಮಾತಾಡಕ್ಕೆ. ಹಂಗೆ ನೆರಳಾಗಿ
ಸರ್ ನಮಸ್ತೆ. ಪ್ರಶ್ನೆ ಇಷ್ಟೇ, ಮೋದಿ ವರ್ಸಸ್ ಕಾಂಗ್ರೆಸ್ ಯಾವ್ದು ಬರ್ಬೇಕು ನಿಮಗೆ, ಮೋದಿನ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಬದಲಾವಣೆ ಆಗಬೇಕು. ಕಾಂಗ್ರೆಸ್ ಬದಲಾವಣೆ ಆಗ್ಬೇಕಾ ಅಥವಾ ಬಿಜೆಪಿ ಬದಲಾವಣೆ ಆಗ್ಬೇಕು? ಇಲ್ಲ, ದೇಶದಲ್ಲಿ ಒಂದೇ ಪಕ್ಷ ಇದ್ರೆ ಸರಿ ಇಲ್ಲ, ಎಲ್ಲ ಬೇರೆ ಪಕ್ಷನೂ ಕೊಟ್ಟು ನೋಡಬೇಕು. ಈಗ ಯಾವ್ದು ಬರ್ಬೇಕು ಅಂತೀರಾ? ಕಾಂಗ್ರೆಸ್, ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ನೀವೇನಂತೀರಾ? ಅದೇ ಸರ್, ರಾಹುಲ್ ಗಾಂಧಿನೇ. ಯಾಕೆ ನೀವೇ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ನೀವು ಮಾತಾಡ್ರಿ, ನೀವು ಓಟ್ ಹಾಕಲ್ವೇನ್ರಿ? ಅವ್ರು ನಿಮ್ಮ ಓಟ್ ಅವ್ರ ಕೈಲಿ ಹಾಕ್ತೀರಿ? ಓಟ್ ಹಾಕ್ತೀವಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಹಾಕ್ತೀರಾ? ಯಾಕೆ? ನಮ್ಗೆ ಇಷ್ಟ ಅದು ಕಾಂಗ್ರೆಸ್. ಯಾವ ಥರ ಇಷ್ಟ? ಒಳ್ಳೆ ಥರ ಮಾಡ್ತಾರಲ್ಲ, ಅಭಿವೃದ್ಧಿಗಳು ಚೆನ್ನಾಗೈತೆ. ನಿಮ್ಮ ಅಭಿಪ್ರಾಯ ಇದು? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನೋಡಿ, ಇವ್ರು ಹೇಳ್ತಾರೆ ಕಾಂಗ್ರೆಸ್ ಇಷ್ಟ ಅಂತ. ಇನ್ನೂ ಸಾಕಷ್ಟು ಜನರಿದ್ದಾರೆ, ಮಾತಾಡ್ಸೋಣ. ಬೇರೆ ಬೇರೆ ವಿಭಾಗದಲ್ಲಿ ಎಲ್ಲರೂ ಕೂಡ ಮಾತಾಡ್ಸ್ತಾ ಹೋಗೋಣ. ಎಲ್ಲ ಜನ ಸೇರಿದ್ದಾರೆ, ಅವ್ರವ್ರೆ ಮಾತಾಡ್ರಪ್ಪ ಮಾತಾಡ್ರಪ್ಪ ಅಂತ. ಬಪ್ಪ ಮಾತಾಡೋ. ಈಗ ಬನ್ನಿ ಒಂದು ನಿಮಿಷ. ಅಲ್ಲ, ನಾನು ಹೇಳೋದೇನು ಗೊತ್ತಾ? ಆಯ್ತು, ಈಗ ನಿಮಗೆ ಬಿಜೆಪಿನ ಕಾಂಗ್ರೆಸ್ ಹೇಳಿ. ಬಿಜೆಪಿನ ಯಾಕೆ ಬಿಜೆಪಿ? ಅವ್ರು ಒಳ್ಳೊಳ್ಳೆ ಕೆಲಸ ಮಾಡೋರು, ಅದಕ್ಕೋಸ್ಕರ ಬಿಜೆಪಿ. ಸರ್ ಹೇಳಿ, ನಿಮ್ಗೆ ಹೇಳಿ, ನಿಮಗೆ ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಮಾಡಿದ್ರೆ ಅದಕ್ಕೋಸ್ಕರ ಕಾಂಗ್ರೆಸ್. ಒಂದು ಕೆಲಸ ಮಾಡಿ, ಲೋಕಲಲ್ಲಿ ತಗೊಳ್ಳಿ. ಈಗ ಲೋಕಲ್ ಅಂತ ಬಂದಾಗ ವಿ ಸೋಮಣ್ಣ, ಮುದ್ದನ್ಮೇಗೌಡರು ಇದ್ದಾರೆ, ಸರಿನಾ? ಈ ಅಭ್ಯರ್ಥಿನ ನೋಡಿ ನೀವು. ಒಂದು ಕಡೆ ಕೇಂದ್ರದಲ್ಲಿರೋ ಅಭ್ಯರ್ಥಿಗಳನ್ನ ನೋಡಿ. ಈಗ MP ಆಗಿದ್ರು ಮುದ್ದನ್ಮೇಗೌಡರು, ಹಂಗಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಮುಂದೆ ಈಗ ಚಾನ್ಸ್ ಸಿಕ್ಕಿದೆ, ನೆಕ್ಸ್ಟ್ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ತುಮಕೂರು ಭಾಳ ಕೆಲಸ ಮಾಡಿದ್ದಾರೆ. ಕುಡಿಯೋ ನೀರಿಂದಾಗಲಿ, ರಸ್ತೆಗಳಾಗಲಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ.